ಸ್ನೇಹಿತರೆ, ಇಲ್ಲಿ ಖಡ್ಗವೂ ಇದೆ, ಎಡಗಡೆ ಲೇಖನಿಯೂ ಕೂಡ ಇದೆ. ಎರಡೂ ಮುಚ್ಚಿದ ರೀತಿಯಲ್ಲಿದೆ, ತೆರೆಯಲ್ಪಟ್ಟಿಲ್ಲ ಖಡ್ಗ. ಹಾಗೆಯೇ ಲೇಖನಿಯೂ ಕೂಡ ತೆರೆಯಲ್ಪಟ್ಟಿಲ್ಲ. ಬಟ್ ಖಡ್ಗವನ್ನು ಝಳಪಿಸಿ ಹಿಂದೆ ಯುದ್ಧ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ, ಆತ್ಮರಕ್ಷಣೆಯ ಸಂದರ್ಭದಲ್ಲಿ ಭಾಳಷ್ಟು ಸಾವು ನೋವುಗಳಾಗ್ತಾಯಿದೆ. ಹಾಗೆಯೇ ಲೇಖನಿಯನ್ನು ಅದು ಓಪನ್ ಮಾಡಿ ಬರೆದಾಗ ಬರವಣಿಗೆ ಆಗ್ತಾಯಿತ್ತು. ಭಾಳಷ್ಟು ದಾಖಲೆಗಳು ಕೂಡ, ಸಹಿ ಇತ್ಯಾದಿಗಳು ಕೂಡ ಬಳಕೆ ಆಗ್ತಾಯಿತ್ತು. ಒಂದು ಮಾತಿದೆ, ಖಡ್ಗಕ್ಕಿಂತ ಲೇಖನಿ ಹರಿತ ಅನ್ನುವಂಥದ್ದು. ಆಡಳಿತಗಾರರು ಒಂದು ಸಣ್ಣ ಆದೇಶವನ್ನು ಮಾಡಿ ಒಂದು ಸಹಿ ಹಾಕ್ಬಿಟ್ರೆ ಭಾಳಷ್ಟು ಸಾವು ನೋವುಗಳು ಕೂಡ ಆ ಒಂದು ದುಷ್ಟ ಆದೇಶದಿಂದ ಆಗ್ಬೋದು. ವ್ಯಕ್ತಿಗಳು ಅಷ್ಟೇ, ಕೆಲವು ತಪ್ಪು ವಿಚಾರಗಳಿಗೆ ಸಹಿ ಹಾಕಿದಾಗ ಅಂತಹ ಅನಾಹುತಗಳಾಗ್ತಾ ಹೋಗ್ತದೆ. ಪತ್ರಕರ್ತರ ಬರವಣಿಗೆಯು ಕೂಡ ಕಣ್ಣು ತೆರೆಸ್ಬೋದು, ಕಣ್ಣು ಮುಚ್ಚಿಸಲೂಬಹುದು ಅಂತಕ್ಕಂಥದ್ದನ್ನು ಕಾಣ್ಬೋದು. ಹಾಗಾಗಿ ಖಡ್ಗಕ್ಕಿಂತ ಲೇಖನಿ ಹರಿತ ಅನ್ನುವಂಥದ್ದು ಕೂಡ ಒಂದು ಮಾತಿದೆ ಅನ್ನೋದನ್ನು ಗ್ರಹಿಸ್ಬೋದು. ಇದು ಒಂದು ಸಣ್ಣ ಉದಾಹರಣೆಯ ಮುಖಾಂತರ ಈ ಎರಡು ಮಾತನ್ನು ಮುಗಿಸ್ಬೋದು. ಜೈ ಖಡ್ಗ, ಜೈ ಲೇಖನಿ.